ಚಿಕ್ಕಬಳ್ಳಾಪುರ ನಗರದ ಬಿಜೆಪಿ ಜಿಲ್ಲಾ ಕಚೇರಿ ಎದುರು ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನೀಟ್ ಪರೀಕ್ಷೆ ಸಂಬಂಧ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾಕಾರರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆಯಲು ಮುಂದಾದರು. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕೆಲಕಾಲ ತಳ್ಳಾಟ, ನೂಕಾಟ ನಡೆಯಿತು. ಪ್ರತಿಭಟನಾಕಾರರು ನೀಟ್ ಪರೀಕ್ಷೆಯ ಅವ್ಯವಸ್ಥೆ ಖಂಡಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಸರ್, ಇವತ್ತಿನ ದಿನ ನಮ್ಮ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಗೌಡ ಅಣ್ಣ ಅವರ ಆದೇಶದ ಮೇಲೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ BJP ಕಚೇರಿಗೆ ಮುತ್ತಿಗೆ ಹಾಕುವಂಥ ಒಂದು ಪ್ರತಿಭಟನೆ ಮಾಡಿದ್ದೀವಿ. ವಿಚಾರ ಏನಪ್ಪ ಅಂತಂದರೆ, ಇವತ್ತು ನೀಟ್ ಎಕ್ಸಾಮ್ ಬರೆದಿರೋ ಮಕ್ಕಳ ಭವಿಷ್ಯದ ಜೊತೆ BJP ಕೇಂದ್ರ ಸರ್ಕಾರ ಆಟ ಆಡ್ತಾ ಇದೆ. ಇವತ್ತು ಅವ್ರು ಎಕ್ಸಾಮ್ಸ್ ಬರ್ಸಿದ್ದಾದಮೇಲೆ ಇವತ್ತು ಮತ್ತೆ ಮರುಪರೀಕ್ಷೆ ಮಾಡ್ತೀವಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂಥೇಳಿ ಉಡಾಫೆ ಉತ್ತರವನ್ನು ಕೇಂದ್ರ BJP ಸರ್ಕಾರ ಕೊಡ್ತಾ ಇದೆ. ಇದಕ್ಕೆ ನೇರ ಹೊಣೆ ಬಂದು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು. ಯಾಕಂದರೆ ಗೃಹ ಇಲಾಖೆ ಸಂಪೂರ್ಣ ವಿಫಲ ಆಗಿದೆ. ಇವತ್ತು BJP ಸರ್ಕಾರ ಆಡಳಿತ ಮಾಡುತ್ತಿರುವ ರಾಜ್ಯಗಳು ರಾಜಸ್ಥಾನ, ಮಹಾರಾಷ್ಟ್ರ, ಹರಿಯಾಣ, ಬಿಹಾರ ಈ ಒಂದು ರಾಜ್ಯಗಳಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಇದ್ರ ಹಿಂದೆ ಇರೋ ಜಾಲ ಯಾವುದು? ಇದರಲ್ಲಿ ಎಷ್ಟು ದುಡ್ಡು ಹೊಡಿತಾ ಇದ್ದೀರಾ? ಎಷ್ಟು ಕಮಿಷನ್ ಹೊಡಿತಾ ಇದ್ದೀರಾ? ಬಡ ವಿದ್ಯಾರ್ಥಿಗಳು ಏನೋ ಒಂದು ಕೂಲಿ ನಾಲಿ ಮಾಡಿಕೊಂಡು ಮಕ್ಕಳನ್ನ ಓದಿಸಿರ್ತಾರೆ. ಒಂದು ವರ್ಷ ಲಕ್ಷಾಂತರ ಗಟ್ಟಲೆ ಫೀಸ್ಗಳು ಕಟ್ಟಿ ಮಕ್ಕಳನ್ನ ಓದಿಸಿರ್ತಾರೆ. ಆ ಮಕ್ಕಳು ಸಹ ಉತ್ಸಾಹದಿಂದ ಓದಿ ಇವತ್ತು ಒಂದು ನೀಟ್ ಎಕ್ಸಾಮ್ನ ಅಟೆಂಡ್ ಮಾಡಿರ್ತಾರೆ. ಅದಾದಮೇಲೆ ಅವ್ರು ಆರಾಮಾಗಿ ಬರೆದಿದ್ದೀವಿ ಎಕ್ಸಾಮು, ಆರಾಮಾಗಿರೋಣ, ನಾವು MBBS ಇನ್ನೊಂದು ನಮಗೆ ಸೀಟ್ ಸಿಗುತ್ತೆ ಅನ್ನೋ ಒಂದು ಇದರಲ್ಲಿ ಖುಷಿ ಸಂದರ್ಭದಲ್ಲಿ ಇರಬೇಕಾದ್ರೆ ಮತ್ತೆ ನೀವು ಯಾರೋ ದಡ್ಡ ಶಿಖಾಮಣಿಗಳು ಪಾಸ್ ಆಗೋದಕ್ಕೆ ಪೇಪರ್ನ ಸೋರಿಕೆ ಮಾಡಿ ಇವತ್ತು ನಿಜವಾಗ್ಲಿ ಟ್ಯಾಲೆಂಟ್ ಇರೋ ಅಂಥ ಒಂದು ಮಕ್ಕಳನ್ನ ಒಂದು ತುಳಿಯೋ ಅಂಥ ಕೆಲಸ ಆಗ್ತಾ ಇದೆ. ಇದೇ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ನೀಟ್ ಪರೀಕ್ಷೆ ವಿಚಾರವನ್ನು ಕೇಂದ್ರ ಸರ್ಕಾರ ಈಗಾಗಲೇ ಗಂಭೀರವಾಗಿ ಪರಿಗಣಿಸಿದೆ, ತಕ್ಷಣವೇ CBI ತನಿಖೆಗೆ ವಹಿಸಲಾಗಿದೆ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವ ಬದಲು ಕಾಂಗ್ರೆಸ್ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದರು. ಆತಂಕದಲ್ಲಿರುವ ವಿದ್ಯಾರ್ಥಿಗಳಿಗೆ ಸಹಾನುಭೂತಿ ಹಾಗೂ ನೈತಿಕ ಸ್ಥೈರ್ಯ ತುಂಬಬೇಕಾದವರು ರಾಜಕೀಯ ಲಾಭ ಪಡೆಯಲು ಹೊರಟಿದ್ದಾರೆ. UPA ಸರ್ಕಾರದ ಅವಧಿಯಲ್ಲಿಯೂ ಇಂತಹ ಹಲವು ಘಟನೆಗಳು ನಡೆದಿವೆ. ಈಗ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡುತ್ತಿರುವುದು ದ್ವಂದ್ವ ನಿಲುವು ಎಂದು ಕಿಡಿಕಾರಿದರು. ನೀಟ್ ಎಕ್ಸಾಮ್ನೆಲ್ಲ ಪ್ರಶ್ನೆ ಪತ್ರಿಕೆಗಳು ಏನು ಲೀಕ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮೊದಲನೇದಾಗಿ ನಾನು ದುಃಖ ವ್ಯಕ್ತಪಡಿಸ್ತೀನಿ, ವಿಷಾದ ವ್ಯಕ್ತಪಡಿಸ್ತೇನೆ. ಯಾಕೆ ಅಂತಂದರೆ ಲಕ್ಷಾಂತರ ವಿದ್ಯಾರ್ಥಿಗಳು ಈಗಾಗಲೇ ಎಕ್ಸಾಮ್ನ ತೆಗೆದುಕೊಂಡು ಅವರು ಕಾಯ್ತಾ ಇದ್ದರು ಫಲಿತಾಂಶಕ್ಕೆ. ಯಾರೋ ಒಬ್ಬ ವ್ಯಕ್ತಿನೋ ಅಥವಾ ಒಂದು ವ್ಯವಸ್ಥೆನೋ ಮಹಾರಾಷ್ಟ್ರದ ಮೂಲದಲ್ಲಿ ಗೊತ್ತಾಗಿ ಈ ದುಷ್ಕೃತ್ಯವನ್ನು ಎಸಗಿರ್ತಕ್ಕಂಥವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಕೇಂದ್ರ ಸರ್ಕಾರ, ಮಾನ್ಯ ಮೋದಿಯವರು ತಕ್ಷಣ CBI ತನಿಖೆಗೆ ಕೊಟ್ಟಿದ್ದಾರೆ. ಅಂದರೆ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರ ಅನ್ನುವಂಥದ್ದನ್ನು ನೋಡಬೇಕು. ತಾವು ಸರ್ಕಾರಗಳನ್ನು ಬ್ಲೇಮ್ ಮಾಡೋದಲ್ಲ ಈ ಸಂದರ್ಭದಲ್ಲಿ. ಇವತ್ತು ಮಕ್ಕಳು ಹತಾಶೆ ಮತ್ತು ಆತಂಕದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆ ನಾವು ನೈತಿಕವಾಗಿ ಅವ್ರ ಜೊತೆ ನಿಲ್ಲಬೇಕು, ಮಾರ್ಗದರ್ಶನ ಕೊಡಬೇಕು, ಧೈರ್ಯ ತುಂಬುವಂಥ ಕೆಲಸ ನಾವುಗಳು ಮಾಡಬೇಕು. ರಾಜಕಾರಣ, ಪೆಟ್ಟಿ ಪಾಲಿಟಿಕ್ಸ್ ಮಾಡಬಾರ್ದು. ಇದರಲ್ಲಿ ಇದು ಮೊದಲನೇ ಸಲ ಆಗಿದೆಯಾ ದೇಶದಲ್ಲಿ? UPA ಕಾಲದಲ್ಲಿ ಎಷ್ಟು ಸಲ ಆಗಿದೆ? ಕಾಂಗ್ರೆಸ್ನವ್ರೇನು ಕೂಡ್ರಿದಾರ? ಹೇಳ್ರಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದೆಯಾ ಇಲ್ವಾ? ಪ್ರಶ್ನೆ ಪತ್ರಿಕೆಗಳು ಎಷ್ಟು ಸಲ ಆಗಿದೆ? KPSCಯಲ್ಲಿ ಎಷ್ಟು ಸಲ ಆಗಿದೆ? ಕರ್ನಾಟಕದಲ್ಲಿ ಇವ್ರಿಗೇನು ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ. ಎಲ್ಲದರಲ್ಲೂ ರಾಜಕಾರಣ ಮಾಡೋದೆ ಅಂತ ಕಂಗೆಟ್ಟು ಇವತ್ತು ಆತಂಕದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ನೀವು ಸಹಾನುಭೂತಿ, ನೈತಿಕ ಸ್ಥೈರ್ಯವನ್ನು ಕೊಡೋದು ಬಿಟ್ಟು ಇವತ್ತು ನಮ್ಮ ಮನೆಗಳ ಮುಂದೆ ಹೋಗಿ ನೀವು ನಿಮ್ಮ ಏನು NSUI ಇವ್ರನ್ನ ಕಳಿಸಿದ್ದೀರಲ್ಲ ನಿಮ್ಮ ಕಾರ್ಯಕರ್ತರನ್ನ, ನಾಚಿಕೆ ಆಗಲ್ವಾ?
ನೀವು ಕೊಟ್ಟಿದ್ರ CBIಗೆ? ನಿಮ್ಮ ಸರ್ಕಾರ ಇದ್ದಾಗ ಈ ಥರ ಪ್ರಶ್ನೆ ಪತ್ರಿಕೆಗಳು ಹೊರಗಡೆ ಬಂದಾಗ ನೀವೇನು ಮಾಡಿದ್ರಿ? ಆದರೆ ನಾವು ಗೊತ್ತಾದ ತಕ್ಷಣ CBIಗೆ ಎನ್ಕ್ವೈರಿ ಮಾಡಿದ್ದೀವಿ, ಅಷ್ಟು ಕ್ಲಿಯರ್ ಇದೆ ಸರ್ಕಾರ. ಹಾಗಾಗಿ ಲೆಟ್ ಅಸ್ ನಾಟ್ ಡೂ ಪೆಟಿ ಪಾಲಿಟಿಕ್ಸ್ ಇನ್ ಸಚ್ ಎ ಸೀರಿಯಸ್ ಮ್ಯಾಟರ್ ಆಫ್ ಎಜುಕೇಷನ್ ಆ್ಯಂಡ್ ದ ಫ್ಯೂಚರ್ ಆಫ್ ಯೂತ್. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.